ಜಾಪನೀಸ್ ಜನರಲ್ಲಿ ಒಂದು ಗಾದಿ ಮಾತಿದೆ, ಇಫ್ ಒನ್ ಕ್ಯಾನ್ ಡೂ ಇಟ್ ಯು ಟು ಕ್ಯಾನ್ ಡೂ ಇಟ್. ಇಫ್ ಒನ್ ಕ್ಯಾನ್ ಡೂ ಇಟ್ ಯು ಟು ಕ್ಯಾನ್ ಡೂ ಇಟ್ ಅಂದರೆ ಒಬ್ರಿಗೆ ಅದು ಸಾಧ್ಯ ಇದ್ದರೆ ನೀನು ಅದು ಮಾಡಬಲ್ಲೆ. ಇಫ್ ನನ್ ಕ್ಯಾನ್ ಡೂ ಇಟ್, ಇಫ್ ನನ್ ಕ್ಯಾನ್ ಡೂ ಇಟ್ ಯು ಮಸ್ಟ್ ಡೂ ಇಟ್ ಅಂತ. ಯು ಮಸ್ಟ್ ಡೂ ಇಟ್. ಯಾರಿಗೂ ಸಾಧ್ಯ ಇಲ್ಲದೆ ಇರುವಂತಹ ಒಂದು ವಿಷಯ ಅದು ಇದ್ರೆ ಅದು ನೀ ಮಾಡಲೇಬೇಕು ಅಂತ. ನಾವು ಏನು ಹೇಳ್ತೀವಿ, ಇಫ್ ಒನ್ ಕ್ಯಾನ್ ಡೂ ಇಟ್ ಲೆಟ್ ಹರ್ ಡೂ ಇಟ್. ಇಫ್ ನನ್ ಕ್ಯಾನ್ ಡೂ ಇಟ್ ಹೌ ಕ್ಯಾನ್ ಐ ಡೂ ಇಟ್, ನಾನು ಹೆಂಗೆ ಮಾಡಲಿ ಅಂತ. ಅದಕ್ಕೆ ಅಂಥ ಒಂದು ಮನೋಭಾವ ನಮ್ಮಲ್ಲಿ ಇದ್ದರೆ ಇದು ಮೊಬೈಲ್ ಅಡಿಕ್ಷನ್ದಿಂದ ಇನ್ನಿಷ್ಟು ತೊಂದರೆ ಆಗ್ತದೆ. ನಮ್ಮೆಲ್ಲರಿಗೂ 24 ಗಂಟೆ ಇವೆ. ನಾವು ಯಾವ ರೀತಿ ಆ 24 ಗಂಟೆ ಸಮಯೋಚಿತ ಒಂದು ಸದುಪಯೋಗ ಮಾಡ್ತೀವಿ ಅದು ಬಹಳ ಮಹತ್ವ. ಎಲ್ಲರೂ ಸುಧಾಮೂರ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೆ ದೊಡ್ಡ ದೊಡ್ಡ ಪೊಸಿಷನ್ಸ್ನಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಸಶಕ್ತ ಮಹಿಳೆ ಒಬ್ಬರು ಡಾಕ್ಟರ್ ಓಂ ಪ್ರಕಾಶ್ ಪಾಟೀಲ್ ಕಾಣ್ತದ, ವುಮನ್ ಎಂಪವರ್ಮೆಂಟ್ ಈಸ್ ದ ಸಕ್ಸಸ್ ಅಂತ ಬೋರ್ಡ್ ಮೇಲೆ ಆ ಚಾಕ್ದಿಂದ ಬರೆದ್ರವರು. ವುಮನ್ ಎಂಪವರ್ಮೆಂಟ್, ಸಶಕ್ತೀಕರಣ ಅಂದರೆ ಏನು? ಸಶಕ್ತೀಕರಣ ಅಂದರೆ ಸ್ವೇಚ್ಛಾಚಾರ ಅಲ್ಲ. ಸಶಕ್ತೀಕರಣ ಅಂದರೆ ನಾನು ಬೇಕಾದ ಮಾಡಬಹುದು, ನಾನು ಬಳಸ್ತಾ ಇದ್ದೀನಿ, ನಾನು ಹಣವನ್ನು ಬಳಸ್ತಾ ಇದ್ದೀನಿ, ನಾನು ಬೇಕಾದ ಮಾಡಬಹುದು, ಅದು ಸಶಕ್ತೀಕರಣ ಅಲ್ಲ. ನಮ್ಮಲ್ಲಿ ಇರುವಂಥ ಕ್ಷಮತೆಯ ನಾವು ಸಮಯೋಚಿತವಾಗಿ ಸದುಪಯೋಗ ಮಾಡಿದಾಗ ಮಾತ್ರ ಅದು ದೇಶದ ರಾಷ್ಟ್ರದ ಒಂದು ಪ್ರಗತಿಗೆ ಅದು ಮಾಡಿದಾಗ ಮಾತ್ರ. ಮುಖ್ಯವಾಗಿ ಸಂತೃಪ್ತ ಜೀವನ, ನಮ್ಮದು ಸಂತೃಪ್ತ ಜೀವನ ಇದ್ದರೆ ಮಾತ್ರ ನಾವು ನಿಜವಾಗಿಯೂ ನಾವು ಸಶಕ್ತರಿದ್ದೀವಿ ಅಂತ ನಾವು ಹೇಳಬಹುದು. ಅದಕ್ಕೆ ಹಿಂದಿಯಲ್ಲಿ ಹೇಳ್ತಾರೆ, ಜೀವನ್ ಮೇ ಕಾಮಯಾಬ್ ಹೋನೆ ಕೆ ಲಿಯೆ 3 ಫ್ಯಾಕ್ಟ್ರಿ ಲಗಾಯಿಯೇ ಅಂತ. ಜೀವನದಲ್ಲಿ ಯಶಸ್ವಿ ಆಗಬೇಕಾದ್ರೆ 3 ಫ್ಯಾಕ್ಟ್ರಿಗಳು ನಾವು ಸ್ಥಾಪಿಸಬೇಕಂತ. दिमाग में आइस फैक्ट्री, जुबान पे शुगर फैक्ट्री और दिल में स्नेह की फैक्ट्री, और फिर लाइफ होती है सैटिस्फैक्ट्री. लाइफ होती है सैटिस्फैक्ट्री. ತಲೆಯಲ್ಲಿ ಐಸ್ ಫ್ಯಾಕ್ಟ್ರಿ ತಾಳ್ಮೆ ಮುಖ್ಯವಾಗಿ ಇದು ಮಹಿಳೆಗೆ ಅನ್ವಯ ಆಗ್ತದೆ ಅಂತ ನನಗೆ ಅನಿಸ್ತದೆ. ದಿಮಾಗ್ ಮೇ ಐಸ್ ಫ್ಯಾಕ್ಟ್ರಿ, ಜುಬಾನ್ ಪೇ ಶುಗರ್ ಫ್ಯಾಕ್ಟ್ರಿ. ಮಧುರ ಮಾತುಗಳು, ಸಿಹಿ ಮಾತುಗಳು ಮಾತಾಡಲಿಕ್ಕೆ ನಮಗೆ ಭಗವಂತ ನಮಗೆ ಕಲೆ ಕೊಟ್ಟಿದ್ದಾನೆ, ಆ ಸಾಮರ್ಥ್ಯ ಕೊಟ್ಟಿದ್ದಾನೆ. ಅದರದ್ದು ಉಪಯೋಗ ನಾವು ಮಾಡ್ತೀವಿ ಇಲ್ಲೋ ಅದು ನಾವು ವಿಚಾರ ಮಾಡಬೇಕು. ಹೃದಯದಲ್ಲಿ ಸ್ನೇಹದ ಫ್ಯಾಕ್ಟ್ರಿ, ಪ್ರೀತಿಯ ಫ್ಯಾಕ್ಟ್ರಿ, और फिर ಲೈಫ್ ಹೊಂದಿದೆ ಸ್ಯಾಟಿಸ್ಫ್ಯಾಕ್ಟ್ರಿ. ಅದಕ್ಕೆ ಇವೆಲ್ಲ ಅಂಶಗಳು ಇದು ಮಾತಾಡುವುದು ಬಹಳ ಸುಲಭ, ಆದರೆ ಆಚರಣೆಯಲ್ಲಿ ತರಬೇಕು. ಸ್ವಲ್ಪ ಪ್ರಯತ್ನ ಮಾಡಿದರೆ ಆಚರಣೆಯಲ್ಲಿ ತರಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಆದರೆ ಪ್ರಯತ್ನ ಯಾರು ಮಾಡಬೇಕು? ನಾವೇ ಮಾಡಬೇಕು. ಕಾಲೇಜ್ ಇದೆ, ಕಟ್ಟಡ ಇದೆ, ಒಳ್ಳೆಯದು ಒಂದು ಆಡಿಟೋರಿಯಂ, ಅದು ಒಂದು ಸಲಹೆ, ಒಂದು ರಿಕ್ವೆಸ್ಟ್ ನಾನು ಈ ಸಂಸ್ಥೆಗೆ ಹೇಳ್ತಾ ಇದ್ದೀನಿ. ಆಡಿಟೋರಿಯಂ ಇದು ಒಂದು ಥಿಯೇಟರ್ ಇತ್ತಂತೆ. ಈ ಕಟ್ಟಡ ಬಹಳ ಸುಂದರವಾದಂಥ ಕಟ್ಟಡ ಇಂಥ ಕಾರ್ಯಕ್ರಮಕ್ಕೆ ನಿಮಗೆ ಸಿಕ್ಕಿದೆ. ಅದಕ್ಕೆ ಈಗ ಇವತ್ತು ಕಟ್ಟಡ ಕ್ಲಾಸ್ ರೂಮ್ಸ್ಗಳು ಉದ್ಘಾಟನೆ ಆಯಿತು. ಇನ್ನು ಶೀಘ್ರದಲ್ಲಿ ನೀವು ಒಂದು ಆಡಿಟೋರಿಯಂ, ನಿಮ್ಮ ಸಾಕಷ್ಟು ಜಾಗ ಇದೆ, ಒಂದು ಒಳ್ಳೆ ಆಡಿಟೋರಿಯಂ ಕಟ್ಟಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವು ಎಲ್ಲ ವಿಷಯಗಳು ಕೂಡಿ ಬಂದಾಗ ಅದು ನೆವರ್ ಎವರ್ ಫುಲ್ ಸ್ಟಾಪ್ ಅಂತ ಹೇಳ್ತೀವಲ್ಲ, ಪ್ರಗತಿ ದಾರಿಯಲ್ಲಿ ಎಂದು ಫುಲ್ ಸ್ಟಾಪ್ ಬರುವುದಿಲ್ಲ, ಬರಬಾರದು. ಅದಕ್ಕೆ ನಮ್ಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳ್ತಿದ್ರು, ಸಾಧನೆ ಮಾಡುವಾಗ ಇರಬಾರ್ದಂತೆ. ಸದ್ದಿಲ್ಲದ ಸಾಧನೆ ಇರಬೇಕು, ಸಾಧನೆಯೇ ಸದ್ದು ಮಾಡಬೇಕು ಅಂತ. ಸಾಧನೆಯೇ ಸದ್ದು ಮಾಡಬೇಕು ಅಂತ ಆ ದಿಶೆಯಲ್ಲಿ ಈ ಶಿಕ್ಷಣ ಸಂಸ್ಥೆ ಸಾಕಷ್ಟು ಸಾಧನೆಗಳು ನೀವು ಮಾಡಿದ್ದೀರಿ. ಎಲ್ಲ ಸ್ವಾಮಿಗಳವರ ಆಶೀರ್ವಾದ, ಅವ್ರದ್ದು ತ್ಯಾಗ, ಅವ್ರದ್ದು ಒಂದು ಒಳ್ಳೆಯ ಮನಸ್ಸು, ಪಾಟೀಲ್ ಸರ್ ಅವ್ರದ್ದು ಒಂದು ಒಳ್ಳೆಯ ಮನಸ್ಸು, ಇವೆಲ್ಲ ಕೂಡಿಸಿ ನೀವೆಲ್ಲರದು ಒಳ್ಳೆ ಒಂದು ಕಾಂಟ್ರಿಬ್ಯೂಷನ್ ಕೂಡಿಸಿ
ಇದು ಇಂಥ ಒಂದು ಶಿಕ್ಷಣ ಸಂಸ್ಥೆಯ ಒಂದು ಸ್ಥಾಪನೆ ಈ ಊರಲ್ಲಿ ಸಾಧ್ಯವಾಯಿತು. ನಾನು ಬಿಜಾಪುರದಲ್ಲಿ ವೈಸ್ ಚಾನ್ಸಲರ್ ಇದ್ದಾಗ ಒಂದು ಸೆಂಟರ್ ಫಾರ್ ಐಡಿಯಲ್ ವುಮನ್ಹುಡ್ ಮಾಡಬೇಕಂತ ನಾನು ಒಂದು ಪ್ರಪೋಸಲ್ ಇಟ್ಟಿದ್ದೆ. ಆದರ್ಶ ಮಹಿಳೆಯತ್ವ ಒಂದು ಕೇಂದ್ರ ಅಂತ, ಆದರ್ಶ ಸ್ತ್ರೀಯರ ಕೇಂದ್ರ ಅಂತ. ಅದರಲ್ಲಿ 4 ಅಂಶಗಳಿತ್ತು. ಒಂದು ಸ್ಪಿರಿಚುಯಾಲಿಟಿ ಅಂದರೆ ಅಧ್ಯಾತ್ಮ ಶಕ್ತಿ, ಇನ್ನೊಂದು ಕ್ಯಾರೆಕ್ಟರ್ ಚಾರಿತ್ರ್ಯ, ಒಳ್ಳೆ ಚಾರಿತ್ರ್ಯದ ನಿರ್ಮಾಣ, ಮೂರನೇದು ಸಿವಿಕ್ ಸೆನ್ಸ್ ಸ್ವಚ್ಛತೆ, ಮನೆ ಒಳಗಷ್ಟೇ ಅಲ್ಲ ಮನೆ ಹೊರಗಡೆನೂ ನಾವು ಸ್ವಚ್ಛತೆ ಕಾಪಾಡಬೇಕು, ನಾಲ್ಕನೇದು ಬಹಳ ಮುಖ್ಯವಾದದ್ದು ಹಿರಿಯರ ಬಗ್ಗೆ ಕಾಳಜಿ, ಹಿರಿಯರ ಬಗ್ಗೆ ಕನ್ಸರ್ನ್ ಚಿಂತನೆ ಮಾಡಬೇಕು ನಾವು. ಈಗ ಎಲ್ಲ ಊರಲ್ಲಿ ಏನಾಗಿದೆ ಅಂದರೆ ಹಿರಿಯರು ಅಷ್ಟೇ ಮನೆಯಲ್ಲಿ ಇದ್ದಾರೆ, ಮಕ್ಕಳು ಬೇರೆ ಊರಿಗಾಗಲಿ ಬೇರೆ ದೇಶಕ್ಕಾಗಲಿ ವೃತ್ತಿಯಲ್ಲಿ ಮುಂದೆ ಹೋಗಲಿಕ್ಕೆ ಅವರು ಹೋಗ್ತಾ ಇದ್ದಾರೆ. ಆದರೆ ವೃದ್ಧಾಶ್ರಮಗಳು ಯಾಕೆ ಬೇಕಾಗಿತ್ತು ನಮ್ಮ ದೇಶದಲ್ಲಿ? ಎಂದೂ ವೃದ್ಧಾಶ್ರಮಗಳು ಇರಲಿಲ್ಲ. ಗುರು ಶಿಷ್ಯ ಪರಂಪರೆಯ ಒಂದು ಪವಿತ್ರ ಪರಂಪರೆಯ ದೇಶ ನಮ್ಮದು. ಅದಕ್ಕೆ ಕನ್ಸರ್ನ್ ಫಾರ್ ಎಲ್ಡರ್ಸ್, ಹಿರಿಯರ ಬಗ್ಗೆ ಕಾಳಜಿ, ಇದು 4ನೇ ಪಾಯಿಂಟ್ ಇತ್ತು ಆ ಸೆಂಟರ್ ಫಾರ್ ಐಡಿಯಲ್ ವುಮನ್ಹುಡ್ದಲ್ಲಿ. ಮಾನ್ಯ ಪಾಟೀಲ್ ಅವರು ಇಮಿಡಿಯೇಟ್ಲಿ ಅದು ಕೇಳಿದ ತಕ್ಷಣ ಸೆಂಟರ್ ಫಾರ್ ಐಡಿಯಲ್ ವುಮನ್ಹುಡ್ ಮಾಡ್ತೀವಿ ಅಂತ ಕೇಳಿದ ತಕ್ಷಣ ಆಗ 2013ನಲ್ಲಿ ಅವರು 25 ಲಕ್ಷ ನಮ್ಮ ಯೂನಿವರ್ಸಿಟಿಗೆ ಸ್ಯಾಂಕ್ಷನ್ ಮಾಡಿದರು. ಅವ್ರ ಫಂಡದಿಂದ 25 ಲಕ್ಷ. 2015ನೇ ಇಸ್ವಿಯಲ್ಲಿ ಆ ಕಟ್ಟಡ ನಾನು ಕಟ್ಟಿ ಮಾನ್ಯ ಪಾಟೀಲ್ ಅವ್ರ ಕಡೆಯಿಂದಾನೇ ಅದು ಉದ್ಘಾಟನೆ ಮಾಡಿಸಿದ್ದು. ಅವರು ಬಂದಿದ್ದರು ನಮ್ಮ ಯೂನಿವರ್ಸಿಟಿಗೆ ಬಂದು ಅಮೌಂಟ್ ಸ್ಯಾಂಕ್ಷನ್ ಮಾಡೋದಷ್ಟೇ ಅಲ್ಲ, ಆ ಕಟ್ಟಡದ ಉದ್ಘಾಟನೆ ಅದು ಸಹ ಅವರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಇದು ಕನ್ಸರ್ನ್ ಫಾರ್ ಎಲ್ಡರ್ಸ್ ಯಾಕೆ ಈಗ ಬರ್ತಾ ಇದೆ ಅಂದರೆ ಎಲ್ಲ ಊರಲ್ಲಿ ಇಂಥ ಹಿರಿಯರ ಸೇವೆ ಮಾಡೋರು ಯಾರೂ ಇಲ್ಲ, ಅಥವಾ ಅವ್ರ ಕಾಳಜಿ ತಗೊಳ್ಳೋರು ಯಾರೂ ಇಲ್ಲ. ಆ ದಿಶೆಯಲ್ಲಿ ಸ್ವಲ್ಪ ನಮ್ಮ ವಿದ್ಯಾರ್ಥಿನಿಯರು ಎಲ್ಲ ವಿಚಾರ ಮಾಡಬೇಕು. ನಮ್ಮ ಗುರುಗಳು ಈ ಶಿಕ್ಷಣ ಈ ಮಹಾವಿದ್ಯಾಲಯದಲ್ಲಿ ಕಲಿಸುವಂಥ ಗುರುಗಳು ಅವರಿಗೂ ನಾನು ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅವರಿಗೂ ಆ ದಿಶೆಯಲ್ಲಿ ಒಳ್ಳೆಯ ಒಂದು ಮಾರ್ಗದರ್ಶನ ನೀವು ನೀಡಬೇಕು. ಇದು ಉತ್ತಮವಾದಂಥ ಉತ್ತರೋತ್ತರ ಪ್ರಗತಿಯನ್ನು ಈ ಮಹಾವಿದ್ಯಾಲಯ ಮಾಡಲಿ. ನಮ್ಮ ಸೇಡಂ ಊರಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಡುವಂಥ ಇದು ಒಂದು ಶಿಕ್ಷಣ ಒಂದು ಕೇಂದ್ರ ಆಗಲಿ.